ಸ್ವಜನಂತು ಜನಸ್ಥಾನಂ ಹತಂ ಯೋ ನಾವಬುದ್ಧ್ಯಸೆ. ಆಯಿತು, ನಮ್ಮ ಕೈ ತಪ್ಪಿ ಹೋಯಿತು ಜನಸ್ಥಾನ, ನಿನಗೆ ಗೊತ್ತಾಗ್ತಾ ಇಲ್ಲ ಯಾಕೆ? ಚತುರ್ದಶ ಸಹಸ್ರಾಣಿ ರಕ್ಷಸಾಂ ಕ್ರೂರಕರ್ಮಣಾಂ ಹತಾನ್ಯೇಕೇನ ರಾಮೇಣ ಖರಶ್ಚ ಸಹ ದೂಷಣಃ. 14,000 ಸೈನ್ಯ, ಸಾಮಾನ್ಯರಲ್ಲ, ರಕ್ಷೋಗಣ, ಕ್ರೂರ ಕರ್ಮಣ, ಅತ್ಯಂತ ಭಯಾನಕವಾಗಿ. ಹಿಂದೆ ನಿನಗೆ ಅವರೆಲ್ಲ ಏನೇನು ಮಾಡಿದ್ದಾರೆ ಅಂತೆಲ್ಲ ನಿನಗೆ ಗೊತ್ತಿದೆ. ಅವರನ್ನು ಕಳಿಸುವಾಗ ನಿನಗೆ ಇತ್ತು ಬಹಳ ಕುತೂಹಲ, ಏನಾಗ್ತಾ ಇದೆ, ಏನು ಮಾಡೀತಾ ಇತ್ತು ಅಂತೆಲ್ಲ ಕೇಳುತ್ತಿದ್ದೆ. ಯಾಕೆಂದರೆ ಇವಳು ರಿಪೋರ್ಟ್ ಮಾಡ್ತಾ ಇದ್ದವಳೆ, ರಾವಣನೇ ಕಳುಹಿಸಿ ಬಂದವಳು. ಗಂಡನನ್ನು ಕಳೆದುಕೊಂಡ ಬಳಿಕ ಸ್ವತಃ ತನ್ನ ಗಂಡ ತನ್ನ ಅಣ್ಣನ ಕೈಯಲ್ಲೇ ಹತನಾಗಿ ಬೇಸರ ಆಗಬಾರದು ಅಂತ ನೀನು ಇಷ್ಟು ಸೈನ್ಯವನ್ನು ಬೆಂಬಲಕ್ಕೆ ಇಟ್ಟುಕೊಂಡು ಅಲ್ಲಿಯ ಜಾಗಗಳನ್ನೆಲ್ಲ ನಿಧಾನಕ್ಕೆ ನಮ್ಮ ವಶ ಮಾಡಿಕೊಂಡು ಬರ್ತಾ ಇರು. ಆಮೇಲೆ ನಮಗೆ ಒಂದು ಹಂತಕ್ಕೆ ಅಲ್ಲಿ ನಮ್ಮ ಜನರೆಲ್ಲ ಅಲ್ಲಿ ಗಟ್ಟಿ ಆದರು ಅಂತ ಗೊತ್ತಾದಾಗ ಒಂದಿಷ್ಟು ಪತ್ರಕರ್ತರ ರೂಪದಲ್ಲಿ, ಒಂದಿಷ್ಟು ಸಾಹಿತ್ಯಗಳ ರೂಪದಲ್ಲಿ, ಒಂದಿಷ್ಟು ನಟರ ರೂಪದಲ್ಲಿ, ಒಂದಿಷ್ಟು ವ್ಯವಹಾರದ ನಡೆಸುವ ರೂಪದಲ್ಲಿ ಇವತ್ತು ಹೇಗೆ ದೇಶ ದೇಶಗಳ ನಡುವೆ ನಡೀತಾ ಇದೋ ಇಂಥ ದುರ್ವ್ಯವಹಾರಗಳು, ಅದೇ ರೀತಿಯಲ್ಲಿ ಈ ರಕ್ಕಸರನಲ್ಲಿಗೆ ಬಿಟ್ಟು ಅವರನ್ನು ಹೆದರಿಸಿ ಬೆದರಿಸಿ ಆ ಜಾಗವನ್ನು ಅವರು ಬಿಟ್ಟು ಹೋಗುವ ಹಾಗೆ ಮಾಡಿ ನಮ್ಮ ವಶಕ್ಕೆ ತಂದುಕೊಳ್ಬೇಕಿದೆ ಅಂತ ನೀನೇ ಆದೇಶ ಮಾಡಿ ಹೊರಡಿ ಕಳುಹಿಸಿದ ದೊಡ್ಡ ಪಡೆ ನಿನಗೋಸ್ಕರ ನಿನ್ನ ಹೆಸರು ಹೇಳಿಕೊಂಡು ಪ್ರಾಣ ಬಿಟ್ಟಿದೆ. ಒಬ್ಬನೇ ರಾಮ ಇಷ್ಟು 14,000 ಜನರನ್ನು ಕೊಂದಿದ್ದಾನೆ. ಯಾಕೆ ನಿನಗೆ ಇದರ ಬಗ್ಗೆ ಗಮನನೇ ಬರಲಿಲ್ಲ? ಯಾಕೆ ಇದನ್ನು ನೀನು ಬಹಳ ಗಂಭೀರವಾದ ವಿಚಾರ ಅಂತ ಮನಸ್ಸಿಗೆ ತೆಗೆದುಕೊಳ್ಳಲೇ ಇಲ್ಲ? ಋಷೀಣಾಂ ಅಭಯಂ ದತ್ತಂ ಕೃತಕ್ಷೇಮಾಶ್ಚ ದಂಡಕಾಃ ದರ್ಶಿತಂಚ ಜನಸ್ಥಾನಂ ರಾಮೇಣಾಕ್ಲಿಷ್ಟ ಕರ್ಮಣ. ಋಷೀಣಾಂ ಅಭಯಂ ದತ್ತಂ, ಋಷಿಗಳಿಗೆ ಅಭಯವನ್ನಿತ್ತಿದ್ದಾನೆ. ಕೃತಕ್ಷೇಮಾಶ್ಚ ದಂಡಕಾಃ, ದಂಡಕಾರಣ್ಯದ ಅಷ್ಟೂ ಜನ ಕೃತಕ್ಷೇಮಾಃ, ಅವರಿಗೆ ಈಗ ಯಾವ ಭಯವೂ ಇಲ್ಲ. ಕ್ಷೇಮ ಅಂತಂದರೆ ಅವರಿಗೆ ಏನು, ಅವರ ನೆಲದಲ್ಲಿ ಆನಂದವಾಗಿ ಓಡಾಡುವುದಕ್ಕೆ, ನಿತ್ಯ ಕರ್ಮಗಳನ್ನು ಮಾಡಿಕೊಳ್ಳುವುದಕ್ಕೆ, ನಮ್ಮ ನೆಲ ಅಂತ ಸಂತೋಷದಿಂದ ಅಭಿಮಾನ ಪಡುವುದಕ್ಕೆ ಏನೊಂದು ರಕ್ಷಣೆಯ ಭಾರ ಸಿಗಬೇಕಿತ್ತು, ರಕ್ಷಣೆಯ ಬಲ ಒದಗಬೇಕಿತ್ತು, ಅದು ಒದಗಿತು. ನಮ್ಮ ಕೈಯಿಂದ ಜನಸ್ಥಾನ ತಪ್ಪಿ ಹೋಯಿತು. ದರ್ಶಿತಂಚ ಜನಸ್ಥಾನಂ, ನಾವು ಯಾವುದರಿಂದ ಮುಂದೆ ಸಾಗಬೇಕಿತ್ತೋ ಆ ಜಾಗ ನಮ್ಮ ಕೈ ತಪ್ಪಿತು.